ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು 9 o'clock ಆಗಿದೆ. ದೇವಸ್ಥಾನಕ್ಕೆ ಹೊರಟಿದ್ವಿ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಅಂತ ನಾನು ಇವಾಗಲೇ ಹೇಳ್ತೀನಿ ನೋಡಿ. ಹಾಗೆ ಇವತ್ತು ನಮ್ಮ ಜೊತೆ ಅಮ್ಮ ಇಲ್ಲೋಡ ನಂದು ಪೂರ್ವಿಯಲ್ಲಿ ಪೂರ್ವಿ. ಯಶ್ ಸೇ ಹಾಯ್. ಹಾಯ್ ನಂದು ಹಾಯ್. ಪೂರ್ವಿ ಹಾಯ್ ಮಾಡು. ಹಾಯ್ ಹೇಳು ಪೂರ್ವಿ. ಹಾಯ್. ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾವು 9 ಗಂಟೆ ಟೈಮು. ನೋಡುವ, ಹೋಗ್ಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮದುವೆ ಇದೆ, ಒಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮದುವೆ ಮುಗಿಸ್ಕೊಂಡು ಇನ್ನು ಬೇರೆ ಬೇರೆ ಕೆಲಸ ಇದೆ. ಇನ್ನು ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಕಬ್ಳಿ ಬಸವೇಶ್ವರ ಬಂದಿದ್ದೀವಿ. ಕಬ್ಳಿ ಅಂತ ಹೇಳಿ ಇದೆ ಊರ ಹೆಸರು. ನಮ್ಮ ಮನೆಯವರು ಫೇವ್ರೆಟ್ ದೇವರು ಅಂತಲೇ ಹೇಳ್ಬೋದು. ತುಂಬಾ ಈ ದೇವ್ರ ಮೇಲೆ ಭಕ್ತಿ ನಮ್ಮ ಮನೆಯವ್ರಿಗೆ. ಸೋಮವಾರ ಎಲ್ಲೇ ಇದ್ರೂ ಯಾವ ಥರ ಇದ್ರೂ ಅವತ್ತು ಪೂಜೆ ಮಾಡಿಬಿಡ್ಬೇಕು ಅನ್ನೋ ಒಂದು ಪ್ರಸಿದ್ಧಿ ಅವ್ರದ್ದು. ಅವತ್ತಿಂದ ಫಾಲೋ ಅಪ್ ಮಾಡ್ಕೊಂಡ್ಬಂದಿದ್ದಾರೆ. ಯಾವಾಗಲೂ ಪೂಜೆ ಮಾಡಬೇಕು ಆ ದೇವ್ರಿಗೆ. ಯಾವಾಗ್ಲೂ ಎಂಥ ಸಮಯದಲ್ಲಿ ಹುಷಾರಿಲ್ಲ ಅಂದರೆ ಸರಿ, ನೈಟು ಎಷ್ಟೊತ್ತನಾಗಲಿ ಬಂದು ಪೂಜೆ ಮಾಡಿಬಿಟ್ಟೆ ಮಲಗೋದು ಸೋಮವಾರ. ಸೊ ಹಾಗೆ ಅವ್ರ ಫೇವ್ರೆಟ್ ದೇವಸ್ಥಾನ ಅಂತ ಹೇಳ್ಬೋದು. ನೆಕ್ಸ್ಟು ಮನೆ ದೇವ್ರಿಗೆ ಹೋಗಿದ್ವಿ. ಅದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನಾಳೆ ವ್ಲಾಗಲ್ಲಿ. ಇವಾಗ ನೆಕ್ಸ್ಟ್ ಬಂದು ನನ್ನ ಮಗ ನಾನು ಮುಡಿ ಕೊಡ್ತೀನಿ ಅಂತ ಬೆಂಗಳೂರಲ್ಲಿದ್ದಾಗಲೇ ಹೇಳಿದ. ಸರಿ ಓಕೆ ಫೈನ್, ನಮ್ಮ ಮನೆ ದೇವ್ರಿಗೆ ಅವ್ರಿಗೆ ಕೊಡೋಣ, ಈ ದೇವ್ರಿಗೆ ಇವನಿಗೆ ಕೊಡೋಣ ಅಂತೇಳಿ ಕೊಡ್ತಾಯಿದ್ದೀನಿ. ತಲೆ ನೆನೆಸ್ಕೊಳ್ಳೋ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಉರಿತಾ ಇದೆ ಅಂತ ಇದು ಮಾಡ್ತಾರೆ. ಫೈನಲಿ ಮಾಡಿಸ್ಕೊಂಡಿದ್ದಾಯಿತು. ಸ್ನಾನ ಮಾಡ್ಕೊಂಡ್ರಿ. ಮಕ್ಳ ಕಥೆನೇ ಅಷ್ಟಲ್ವಾ. ಈ ಅಲ್ಲಿ ಮುರಿದೋದ್ರೆ ಅಲ್ಲಿ ಮುರ್ಕ ಅಂತ ಹೇಳೋದು, ಈ ಬೋಡ ಮಾಡಿಸ್ಕೊಂಡ್ರೆ ಬೋಡ ಅಂತ ಕರೆಯೋದು. ನನ್ನ ಚಿಕ್ಕ ಮಗ ಬಂದು ಅವನ್ನ ಬೋಡ ಅಂತ ಹೇಳ್ತಾ ಇದ್ದ. ಹಂಗಾಗಿ ಅವನು ಓಡಿಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ಮೇಲೆ ಟ್ಯಾಂಕು ಏನೋ ತುಂಬಿ ತುಂಬ ಚೆನ್ನಾಗಿ ನೀರು ಬರ್ತಾಯಿತ್ತು. ಇಲ್ಲಿ ಹಾಸ್ಟೆಲ್ ಇದೆ. ಸೊ ಹಾಸ್ಟೆಲ್ ಮಕ್ಕಳು ಬಟ್ಟೆ ವಾಶ್ ಮಾಡ್ಕೊತಾಯಿದ್ರು. ಅಲ್ಲಿ ಹೋಗಿ 1-2 ನಿಮಿಷ ನಿಂತ್ಕೊ, ಜೋರಾಗಿ ನೀರು ಬರೋ ಫೋರ್ಸಿಗೆ ಕೂದಲೆಲ್ಲ ಏನಿರುತ್ತೆ ಅಲ್ವಾ ಹೋಗುತ್ತೆ ಅಂತ ಹೇಳಿ ನಿಲ್ಲಿಸಿದ್ದೆ. ಫೈನಲಾಗಿ ಅಯ್ಯೋ ಅವ್ನು ಚಳಿ ಅಂತ ಮೊದಲೇ ಅವನು ತುಂಬ ಚಳಿಗೆ ಇದು ಮಾಡ್ತಾನೆ. ಚಳಿ ಅಂತ ಹೇಳಿ ಅಪ್ಪ ಇನ್ನೊಂದು ಸತಿ ಮುಡಿ ಕೊಡಲ್ಲಪ್ಪ ನಾನು ಅಂತ ಹೇಳ್ತಾಯಿದ್ದೆ. ಸೊ ಹಿಂಗಾಯಿತು. ನೆಕ್ಸ್ಟ್ ಅವನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಇಲ್ಲಿ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ. ಅರ್ಚನೆ ಟಿಕೆಟ್ ಎಲ್ಲ ತೊಗೊಂಡು ಪೂಜೆ ಮಾಡಿಸೋಣ ಅಂತೇಳಿ ಒಳಗಡೆ ಬಂದಿದ್ದಂಥದ್ದು. ಜಸ್ಟ್ ಇದು ಇನ್ನೊಂದು ಕಡೆ ದೇವಸ್ಥಾನನ ಕಟ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ. ಹೇಳ್ತಾಯಿದ್ರು ಅವರು, ಏನೋ ಮುಡಿ ಮಾಡೋರು ಹೇಳ್ತಾಯಿದ್ರು, ಇನ್ನು ನನ್ನ ಪ್ರಕಾರ 7-8 ವರ್ಷ ಬೇಕಕ್ಕ, ಅದೆಷ್ಟೋ ಕೋಟಿ ಪ್ರಾಜೆಕ್ಟ್ ಥರ ಮಾಡ್ತಾಯಿದ್ದಾನೆ ಅಂತ ಹೇಳಿದರು. ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತ. ಮೊದಲು ಅಷ್ಟೇ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಈಗಿನ್ನ ದೊಡ್ಡದಾಗಿ ನೀಟಾಗಿ ಮಾಡ್ತಾಯಿದ್ದಾರೆ. ಟೆಂಪರ್ವರಿಯಾಗಿ ಇಲ್ಲಿ ಈ ರೀತಿ ಚಿಕ್ಕದಾಗಿ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಮುಂದೊಂದು ದಿನ ಓಪನ್ ಆದಾಗ ತೋರಿಸ್ತೀನಿ. ನೆಕ್ಸ್ಟು ನಾವಿಲ್ಲಿ ಅರ್ಚನೆ ಮಾಡಿಸ್ಕೊಂಡು, ತುಂಬ ದಿನ ಆಗಿತ್ತಲ್ವ ಅರ್ಚನೆ ಮಾಡಿಸೋಣ ಅಂಥೇಳಿ ಅರ್ಚನೆ ಮಾಡಿಸ್ತಾಯಿದ್ವಿ. ಇವರು ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಪರೂಪಕ್ಕೆ ಹೋಗಿದ್ದು ಅಂಥದ್ದು 1 ಇಯರ್ ಹತ್ತತ್ರ 1 ಇಯರ್ 1.5 ಇಯರ್ ಏನೋ ಆಗಿತ್ತು ಅನಿಸುತ್ತೆ. ನಾವು ಹೋಗಿ ಸರಿಯಾಗಿ ಪೂಜೆ ಮಾಡಿಸಿರ್ಲಿಲ್ಲ ನಾವು. ಹಾಗಾಗಿ ಹೋಗಿ ಫೈನಲಾಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬ ಒಂದು
ದೇವರು ಭಕ್ತಿ ಇದು ಜಾಸ್ತಿ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನಮಗಂತೂ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ, ಇಲ್ಲದೆ ಹೇಳ್ಬಾರ್ದು. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ ತುಂಬ ನಂಬಿಕೆ ದೇವ್ರ ಮೇಲೆ. ಫೈನಲಾಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನೋಡಿ. ವಿಜಯ ಅಭಯ ಸ್ವಾಮಿ ಅನುಗ್ರಹ ಸದಾ ಶ್ರೀ ಬಸವೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಮಂಗಳದೀಪಂ ದರ್ಶಯಾಮಿ. ಅಕಾಲ ಮರಣಂ ಮೃತ್ಯೋರ್ಮ ಸರ್ವವ್ಯಾಧಿ ನಿವಾರಣಂ ಶ್ರೀ ಬಸವೇಶ್ವರ ಸ್ವಾಮಿ ದೇವತಾಭ್ಯೋ. ನಮ್ಮ ಮನೆಯವ್ರಿಗೆ ನೆಕ್ಸ್ಟ್ ಪೂಜೆ ಆದಮೇಲೆ ಅವರೇನೋ ಹಾರ ಏನೋ ಹಾಕಿದ್ರು, ಅಲ್ಲಿಂದ ಹಿಂದೆ ಪೂಜೆ ಮುಗಿಸ್ಕೊಂಡೆಲ್ಲ ಬಂದ್ವಿ. ಇದು ನಾಗಸರ್ಪದ್ದು, ಮತ್ತು ಇದು ಈ ಹಸು ಏನು ಹೇಳ್ತಾರೆ ಕರು ಹಾಕಿದಾಗ ಗಿಣ್ಣಾಲು, ಹಾಲು, ಮೊಸರು ಈ ಥರದ್ದೆಲ್ಲ ತಗೊಂಡು ಬಂದು ಇಲ್ಲೇ ಆ ದೇವರಿಗೆ ಅಭಿಷೇಕ ಮಾಡುವಂಥದ್ದು. ಇಲ್ಲಿಂದ ನಮ್ಮ ಮನೆಯವರು ನಮ್ಮ ದೊಡ್ಡವನು ಕೈ ಮುಗಿತಾ ಇಲ್ಲ ಸರಿಯಾಗಿದ್ದ ರೇಗ್ತಾ ಇದ್ದಾರೆ. ಸೊ ಹಾಗೆ ಮಕ್ಕಳು ಅಂದಮೇಲೆ ಹಂಗಲ್ವಾ, 3 ಜನ ಮಕ್ಕಳು ಹೋಗ್ತೀವಿ ಬರ್ತೀವಿ ಅಂದರೆ ತೀಟೆ ಮಾಡೋದು ಸಹಜ. ಇದು ಕಲ್ಯಾಣಿ ಮೊದಲು ತುಂಬ ಚೆನ್ನಾಗಿತ್ತು. ಇದರಲ್ಲಿ ಒಂದು ಕಾಲು ಭಾಗ ಅರ್ಧ ಭಾಗ ನೀರು ಬಿಟ್ಟಿರೋರು. ಇದೆಲ್ಲ ಫುಲ್ ದೊಡ್ಡ ಗ್ರೌಂಡು. ಶ್ರೀ ಆದಿಚುಂಚನಗಿರಿ ಟ್ರಸ್ಟ್ ಅವರೇ ಇದನ್ನು ನೋಡ್ಕೊತಾರೆ, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಮನೇಲಿ ಫೋಟೋ ಹೊಡೆದೋಗಿತ್ತು ಫ್ರೆಂಡ್ಸ್ ಈ ದೇವ್ರದ್ದು. ನನ್ನ ಹಸ್ಬೆಂಡ್ ಎದ್ದ ತಕ್ಷಣ ಈ ದೇವ್ರನ್ನೇ ನೋಡ್ತಾ ಇದ್ದಿದ್ದು. ಫೋಟೋ ಹೊಡೆದೋಗಿತ್ತು. ಅದೊಂದು ಲಾಸ್ಟ್ ಟೈಮ್ ಹೋಗಿ ಫೋಟೋ ಸಿಗದೆ ವಾಪಸ್ ಬಂದಿದ್ವಿ, ಬೇಜಾರಾಗಿ ಹೋಗಿತ್ತು. ಈ ಸತಿ ದೊಡ್ಡ ಫೋಟೋನೇ ತಗೊಂಡು ಬಂದಿದ್ದಂಥದ್ದು. ತುಂಬ ಚೆನ್ನಾಗಿತ್ತು ದೇವರು ಫೋಟೋ. ಫೈನಲಾಗಿ ನನಗಂತೂ ಹ್ಯಾಪಿ, ಯಾಕೆಂದರೆ ನನಗೆ ನಾನು ಮದುವೆ ಆದಾಗಿಂದ ಅವ್ರನ್ನ ದೇವ್ರ ಫೋಟೋ ಮಿಸ್ ಮಾಡ್ಕೊಂಡಿಲ್ಲ. ಈ ಸತಿ ಇಲ್ವಲ್ಲ ಹೊಡೆದೋಯ್ತಲ್ಲ ಅಂತೇಳಿ ಬೇಜಾರು ಮಾಡ್ಕೊತಾ ಇದ್ದೆ. ಫೈನಲಾಗಿ ತಗೊಂಡು ನನ್ನ ಮನೆಗೆ ಶ್ರೀ ಬಸವೇಶ್ವರನ ಜೊತೆ ನನ್ನ ಮನೆಗೆ ನಾನು ಬಂದೆ. ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾವುದೇ ಆದರೂ ಅಷ್ಟೇ ಅಲ್ವಾ, ಕಳೆದೋದಾಗಲೇ ಅದರ ಬೆಲೆ ಗೊತ್ತಾಗೋದು, ಇದ್ದಾಗ ಗೊತ್ತಾಗಲ್ಲ ಅಂತಾರೆ. ಸೊ ಹಾಗೆ ಫೋಟೋ ಹೊಡೆದೋದಾಗಿಂದ ಯಾಕೋ ನಮಗೂ ಮನಸ್ಸಿಗೆ ಸಮಾಧಾನ, ಅದನ್ನು ತೊಗೋಬೇಕು ಅಂತ ಸಿಕ್ಕಿರಲಿಲ್ಲ. ಲಾಸ್ಟ್ ಟೈಮ್ ಹೋದಾಗ ದೇವಸ್ಥಾನ ಈ ಥರ ಹೇಳ್ತಾರೆ ಡೆಮಾಲಿಷ್ ಮಾಡಿಬಿಟ್ಟು ಇವಾಗ ಸಿಗಲ್ಲ, ಆಮೇಲೆ ಸಿಗುತ್ತೆ ಅನ್ನೋದು. ಈ ಸದ್ಯಕ್ಕೆ ಅದನ್ನು ಹಂಗೆ ಇಟ್ಕೊಂಡು ಪರವಾಗಿಲ್ಲ, ಕಾಸ್ಟ್ ಜಾಸ್ತಿ ಹೇಳೋದು ಪರವಾಗಿಲ್ಲ, ಎಷ್ಟಾದರೂ ಆಗಲಿ ತಗೊಂಡು ಫೈನಲಾಗಿ ಮನೆ ಕಡೆ ಬಂದಿರುವಂಥದ್ದು. ನೆಕ್ಸ್ಟು ನಾವು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ನೀವು ನೋಡಿದ್ರಿ, ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಮದುವೆ ಇತ್ತು ಅಂತ ಹೇಳಿದೆ. ನಮ್ಮ ಹಸ್ಬೆಂಡ್ ಅವ್ರ ಮನೆ ಮುಂದಿಂದನೇ. ಸೊ ಹೇಳಿದರು ಮದುವೆಗೆ ಪರಿಚಯದವರು. ಹೋಗ್ಬಿಟ್ಟು ಹಾಗೆ ನನಗೆ ಬೇರೆ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಹೊರಡ್ತಾಯಿದ್ದೀವಿ. ಈ ವಾಯ್ಸ್ ಓವರ್ ಏನು ಕೊಡ್ತಾಯಿದ್ದೀನಿ, ತುಂಬ ಸೌಂಡು, ಮಕ್ಕಳು ಕಿರ್ಚಾಟ, ಹಂಗಾಗಿ ವಾಯ್ಸ್ ಓವರ್ನೇ ಕೊಡೋ ಪರಿಸ್ಥಿತಿ, ಏನೂ ಮಾಡೋಂಗಿಲ್ಲ. ನಾನು ನನ್ನ ಹಸ್ಬೆಂಡ್ಗೇನು ಹೇಳ್ತಾಯಿದ್ದೆ, ನನ್ನ ದೊಡ್ಡ ಮಗ ಮುನ್ಸ್ಕೊಂಡು ಕೂತಿದ್ದೆ ಅವನ ಬಗ್ಗೆ. ಫೈನಲಾಗಿ ಇದೇ ಚೌಟ್ರಿಲಿ ಮದುವೆ ಆಗಿದ್ದಂಥದ್ದು. ಮದುವೆನೂ ಕೂಡ ಮಾಡಿಕೊಂಡು ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದಂಥದ್ದು ನೋಡ್ಬೋದು. ಈಗ ಏನು ಮಾಡೋಂಗಿಲ್ಲ, ಒಂದೊಂದು ಟೈಮ್ ಹೀಗೆ ಕೆಲಸ ಇದೆ. ನೆಕ್ಸ್ಟು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಮನೇಲಿ ನಮ್ಮ ದೊಡ್ಡತ್ತೆಯವ್ರ ಊರಿಗೆ ಹೋಗ್ತಾಯಿದ್ದೀವಿ. ನೈಟು ಸಾಯಂಕಾಲ ಒಂದು 7 ಗಂಟೆ ಹತ್ತತ್ರ ಆಗಿತ್ತು ಅನಿಸುತ್ತೆ, 6:30 ಏನೋ ಆಗಿತ್ತು ಅನಿಸುತ್ತೆ. ಟೈಮ್ ಎಲ್ಲ ನೋಡೋಕೆ ಹೋಗಲಿಲ್ಲ. ಇಲ್ಲ ಇನ್ನೂ ಬೆಳಕಿದೆ ಅಂತ ಇನ್ನೂ ಬೇಗನೆ ಹೋಗಿದ್ದೀವಿ. ನನಗೆ ಫುಲ್ಲು ಹೆಡ್ಡೇಕ್ ಸ್ಟಾರ್ಟ್ ಆಗೋಯ್ತು, ತುಂಬ ಅಂದರೆ ತುಂಬ. ಅವ್ರಿಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ, ನನಗೂ ಅಷ್ಟೇ. ನಮಗೇನು ಅಂದರೆ ಯಾವಾಗಲೂ ಒಂಥರ ಇಷ್ಟು ಗಜಿಬಿಜಿ ಸೌಂಡು, ಈ ಹೊರಗಡೆ ಬಂದಾಗ ಈ ಥರ ಅವ್ರಿಗೂ ಅದೇ ಥರ ತಲೆನೋವು ಸ್ಟಾರ್ಟ್ ಆಗುತ್ತೆ, ನನಗೂ ಅದೇ ಥರ ಆಗುತ್ತೆ. ಸೊ ಫೈನಲಾಗಿ ನಮ್ಮ ದೊಡ್ಡತೆಯರೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬರೋಣ ಅಂತೇಳಿ ಸಾಯಂಕಾಲ ಒಂದು 6:30 ಏನೋ ಆಗಿತ್ತು ಹೊರಟ್ವಿ. ಮುಂದೆ ಏನಾಯಿತು ಏನು ಎತ್ತ ಎಲ್ಲಿ ಹೋಗಿದ್ವಿ ಅನ್ನೋದು ಮುಂದಿನ ವ್ಲಾಗಲ್ಲಿರುತ್ತೆ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಚಿಕ್ಕದಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಮುಂದಿನ ವ್ಲಾಗಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.